ಓಲಾದಲ್ಲಿ ಆಟೋ ಬುಕ್ ಮಾಡೋ ಬದಲು ಸೆಡಾನ್ ಕಾರ್ ಬುಕ್ ಮಾಡುವುದೇ ಬೆಸ್ಟ್. ಆಟೋ ದರ 530 ರೂಪಾಯಿ ಆದರೆ ಅದೇ ಸೆಡಾನ್ ಕಾರಿನ ದರ 521 ರೂಪಾಯಿ ಆಗಿದೆ. ಎಸ್, ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಆಟೋ ಸೇರಿದಂತೆ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ರೈಡ್ ಹೀಲಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವವರೇ ಹೆಚ್ಚಾಗಿದ್ದಾರೆ. ಆದರೆ ಇದೀಗ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಓಲಾದಲ್ಲಿ ಆಟೋ ಬುಕ್ ಮಾಡುವುದು ಎಷ್ಟು ದುಬಾರಿ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಸೆಡಾನ್ ಕಾರ್ ಬುಕ್ಕಿಗಿಂತಲೂ ಆಟೋ ಬುಕ್ಕಿಂಗ್ ತುಂಬಾನೇ ದುಬಾರಿ. ದಿನನಿತ್ಯದ ಓಡಾಟಕ್ಕಾಗಿ ಆಟೋವನ್ನೇ ಅವಲಂಬಿಸಿರುವಾಗ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಈಗೇನಿದ್ರು ಎಲ್ಲವೂ ಡಿಜಿಟಲ್ ಮಯವಾಗಿದೆ. ಅದರಲ್ಲಿ ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಆಪ್ಗಳನ್ನ ಅವಲಂಬಿಸಿದ್ರೆ ಹೆಚ್ಚು. ಆದ್ರೆ ಮಾಯಾನಗರಿ ಬೆಂಗಳೂರಿನಲ್ಲಿ ಆಪ್ ಮೂಲಕ ಆಟೋ ರಿಕ್ಷಾಗಳನ್ನ ಬುಕ್ ಮಾಡುವ ಪ್ರಯಾಣಿಕರು ಆಪ್ ಆಧಾರಿತ ಆಟೋ ಸೇವೆಗಳು ಎಷ್ಟು ದುಬಾರಿ ಅಂತ ಹೇಳುವುದನ್ನ ನೀವು ಕೇಳಿರಬಹುದು. ಇದಕ್ಕೆ ಸಂಬಂಧಿಸಿದ ಪೋಸ್ಟ್ಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುತ್ತೆ. ಆದ್ರೆ ಇದೀಗ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಓಲಾದಲ್ಲಿ ಆಟೋ ಬುಕ್ ಮಾಡುವ ಬದಲು ಸೆಡಾನ್ ಕಾರ್ ಬುಕ್ ಮಾಡಿದ್ರೆ ಒಳ್ಳೆಯದು ಅಂದಿದ್ದಾರೆ. ಆಟೋ ಬುಕಿಂಗ್ ಎಷ್ಟು ದುಬಾರಿ ಅನ್ನೋದರ ಬಗ್ಗೆ ಇಲ್ಲಿ ತೋರಿಸಿರುವ ಮೂಲಕ ಆಟೋ ಬುಕ್ ಮಾಡುವ ಮುನ್ನ ಈ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳಿದ್ದಾರೆ. ರೆಡಿಟ್ ಖಾತೆಯಲ್ಲಿ ವ್ಯಕ್ತಿಯೊಬ್ಬರು ಓಲಾ ಅಪ್ಲಿಕೇಶನ್ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದು, ಓಲಾದಲ್ಲಿ ಆಟೋ ಸೇವೆ ಸೆಡಾನ್ಗಿಂತ ಹೆಚ್ಚು ದುಬಾರಿ ಆಗಿದೆ ಅಂತ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ. ಆಟೋ ಬುಕಿಂಗ್ ಹಾಗೆ ಸೆಡಾನ್ ಕಾರ್ ಬುಕಿಂಗ್ ದರವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಕ್ರಮಿಸುವ ದೂರ ಒಂದೇ ಆಗಿದ್ರೂ ಇಲ್ಲಿ ಸೆಡಾನ್ ಕಾರ್ಗಳಿಂದ ಆಟೋ ರೈಡ್ನ ಬೆಲೆಯೇ ದುಬಾರಿ ಆಗಿದೆ. ಆಟೋ ದರ 530 ರೂಪಾಯಿ ಆದರೆ ಅದೇ ಸೆಡಾನ್ ಕಾರಿನ ದರ 521 ರೂಪಾಯಿ ಆಗಿದೆ. ಈ ಪೋಸ್ಟ್ ನೋಡಿ ಬಳಕೆದಾರರಲ್ಲಿ ಕೆಲವರು ತಮಗಾದ ಅನುಭವವನ್ನ ಹಂಚಿಕೊಂಡ್ರೆ, ಇನ್ನು ಕೆಲವರು ಈ ರೀತಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವ ಆಟೋ ಸೇವೆಗಳ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಳಕೆದಾರರೊಬ್ಬರು ಸ್ವತಃ ವಾಹನ ಇಲ್ಲದವರು ದಯವಿಟ್ಟು ಸ್ಕೂಟಿ ಖರೀದಿಸಿ ಎಂದಿದ್ದಾರೆ. ಇನ್ನೊಬ್ಬ ಬಳಕೆದಾರ ಏನು ಆಶ್ಚರ್ಯ ಪಡಬೇಕಾಗಿಲ್ಲ, ಈ ಅಪ್ಲಿಕೇಶನ್ಗಳಲ್ಲಿ ಆಟೋಗಳು ದುಬಾರಿ ಆಗಿವೆ, ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನ ವಸೂಲಿ ಮಾಡ್ತಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ರು ನಾನು ಆಟೋ ಬುಕ್ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ.